ಏನು ವಿನಯ್ ಅವರ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ನಿನ್ನೆಷ್ಟೇ ಕುಶಾಲನಗರದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ರು, ಮತ್ತೆ ಕೆಲವು ಟೀಕೆಗಳನ್ನ ಮಾಡಿದ್ರು. ಈ ನೆಲೆಯಲ್ಲಿ ಕೂಡ ಮಡಿಕೇರಿಯಲ್ಲಿ ಕೂಡ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ನಾಯಕರ ವಿರುದ್ಧವಾಗಿ ಇಂದು ಪ್ರತಿಭಟನೆ ಮಾಡಿರುವಂತದ್ದು. ಪ್ರತಾಪ್ ಸಿಂಹ ಅವರು ಏನು ನೇರವಾಗಿ ಟೀಕೆ ಮಾಡಿರ್ತಾರೆ, ಅವರನ್ನ ಕೂಡ ಇಂದು ಪ್ರತಿಭಟನೆ ಸಮಯದಲ್ಲಿ ಕೂಡ ಅವರ ಪ್ರತಿಕೃತಿಯನ್ನು ದಾನ ಮಾಡಿಸಿ ದೈವದರ ಜೊತೆಗೆ ಚಪ್ಪಲಿ ಹಾರವನ್ನು ಹಾಕಿ ಕಾಲಲ್ಲಿ ತುಳಿದು ಬೆಂಕಿ ಹಚ್ಚುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಏನು ಎರಡು ಶಾಸಕರ ಪರವಾಗಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ನಿಂತಿರುವಂತದ್ದು. ಈಗ ಇನ್ನು ನಡೆದಂತಹ ಪ್ರತಿಭಟನೆ ಕೂಡ ಯಶಸ್ವಿ ಆಗುವುದರ ಜೊತೆಗೆ ಕೂಡ ಶಾಸಕರಾದಂತಹ ಪೊನ್ನಣ್ಣವರಿಗಿದ್ರೆ ಸರ್, ಈಗ ಇವತ್ತು ಪ್ರತಿಭಟನೆ ಆಯಿತು, ಯಾವ ಉದ್ದೇಶಕ್ಕೆ ಹೋಗಿ ಸರ್ ಪ್ರತಿಭಟನೆ ನಡೆದಿರುವಂತದ್ದು? ಕೆಲವು ಈ ಬಿಜೆಪಿಯ ನಾಯಕರು ಮನಸೋ ಇಚ್ಛೆ ಇಲ್ಲಿ ಬಂದು ಪ್ರತಿಭಟನೆಯ ಒಂದು ರೂಪದಲ್ಲಿ ಮಾತಾಡೋದಿದೆಯಲ್ಲ, ಇದು ಈ ಭಾಗದ ಜನರಿಗೆ ನೋವು ಉಂಟು ಮಾಡಿದೆ. ಅವರ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ, ವಿನಯ್ ಸೋಮಯ್ಯನವರ ಕುಟುಂಬಸ್ಥರ ಜೊತೆ ಇರುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಜೊತೆಗಿದ್ದೀವಿ. ಅವ್ರು ಯಾವುದೇ ಪಕ್ಷದವರಾಗಿದ್ದರೂ ಪರವಾಗಿಲ್ಲ. ಆದರೆ ಪ್ರಶ್ನೆ ಅದಲ್ಲ, ಇವರಿಗೆ ಬಿ ಜೆ ಪಿನವ್ರಿಗೆ ಇವತ್ತು ರಾಜಕಾರಣ ಮಾಡಬೇಕು, ಅದರಿಂದ ಶವ ಸಂಸ್ಕಾರ ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿ ಹೇಳಿಕೆಗಳನ್ನು ಕೊಟ್ಕೊಂಡು ರಾಜಕಾರಣವನ್ನು ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ಸ್ವಲ್ಪನೂ ಸಂಸ್ಕೃತಿ ಇಲ್ಲದೆ ಅಂತ ರೀತಿಯಲ್ಲಿ ಸೌಜನ್ಯತೆ ಸಜ್ಜನಿಕೆ ಬಿಡಿ, ಅವರಿಂದ ನಾವು ಬಯಸಲಿಕ್ಕೂ ಆಗ ನಿರೀಕ್ಷಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಕೆಲವರು ಮಾತ್ರ ಭಾಳ ಕೀಳು ಮಟ್ಟವಾಗಿ ಭಾಷಾ ಪ್ರಯೋಗವನ್ನು ಮಾಡಿಕೊಂಡು ಮಾತಾಡುವಂಥದ್ದು ಇದೆಯಲ್ಲ, ಅದು ನಮ್ಮ ಕಾರ್ಯಕರ್ತರಿಗೆ, ಈ ಕ್ಷೇತ್ರದ ಜನರಿಗೆ ಭಾಳ ಆಕ್ರೋಶ ಉಂಟಾಗಿದೆ. ಅದರಿಂದ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಅವರ ಅನಿಸಿಕೆಗಳನ್ನು ಮತ್ತು ಅವರ ಮನಸ್ಸಲ್ಲಿದ್ದ ನೋವುಗಳನ್ನು ಬಿಚ್ಚಿದ್ದಾರೆ. ಸರ್, ಈಗ ಏರಿಕೆ ಪ್ರತಿಭಟನೆ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು, ವೈಯಕ್ತಿಕವಾಗಿ ಟೀಕೆಗಳಿರುವಂಥದ್ದು, ರಾಜಕೀಯವನ್ನು ಬಿಟ್ಟು ವೈಯಕ್ತಿಕವಾಗಿ ಟೀಕೆಗಳಿರುವಂಥದ್ದು, ಇದು ಎಷ್ಟು ಸರಿ ಅಂತ ಸರ್? ಅದು ಅವರ ಸಂಸ್ಕೃತಿ. ಅದು ಎಷ್ಟು ಅವ್ರಿಗೆ ಹೇಳಿದ್ರೂ ಈ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತು ಅದು ನೋಡಿ, ಈಗ ಅವರ ಸಾರ್ವಜನಿಕ ಬದುಕೇನಿದೆ, ಅವ್ರು ನಡ್ಕೊಂಬಂದಿರೋಂಥ ದಾರಿ ಏನಿದೆ, ಇವತ್ತು ಜನರಿಗೆ ಗೊತ್ತಾಗಿದೆ. ಎಲ್ಲ ರೀತಿಯಾದಂಥ ಒಂದು ದುಷ್ಟ ಪ್ರವೃತ್ತಿಯನ್ನು ಹೊಂದಿರುವಂಥವ್ರು ಕೆಲವರು, ಎಲ್ಲರನ್ನ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದು ಪದೇ ಪದೇ ಅದೇ ರೀತಿಯನ್ನಾಗಿ ವರ್ತಿಸ್ತಾ ಇದ್ದರೆ ಜನ ಕೂಡ ಸಹಿಸ್ಕೊಳ್ಳೋದಿಲ್ಲ. ಇವರ ಹಿನ್ನೆಲೆ ಏನು, ಇವರು ಯಾರ ಜೊತೆ ಇರ್ತಾರೆ, ರಾತ್ರಿ ಆದರೆ ಏನು ಮಾಡ್ತಾರೆ, ಎಲ್ಲ ಗೊತ್ತಿದೆ ಜನರಿಗೆ. ಅದಕ್ಕೆ ಇವತ್ತು ನಾನು ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ, ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸಾರ ಜೊತೆ ಉಳ್ಕೊಳ್ಳೋದು ಫಸ್ಟ್ ಕಲ್ತ್ಕೊಳ್ಳಿ. ಅವ್ರ ಜೊತೆ ಸಂಸಾರ ಮಾಡಿ ಫಸ್ಟು. ಹೋಟೆಲ್ ರೂಮ್ಗಳಲ್ಲಿ, ಬಾರ್ಗಳಲ್ಲಿ ಒದ್ದಾಡ್ಕೊಂಡು ಯಾಕೆ ಇರ್ತೀರಾ? ಫಸ್ಟ್ ಇದನ್ನು ಮಾಡಿ, ತಿದ್ದುಕೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳೋಂಥದ್ದು ಹೇಳಿ ಸಲಹೆ ಕೊಟ್ಟಿದ್ದೀನಿ. ಇಷ್ಟು ಪೊನ್ನಣ್ಣವರ ಮಾತಾಗಿರುವಂಥದ್ದು. ಇಂದು ನಡೆದಂತಹ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಪರವಾಗಿ ಕೂಡ ಹಲವಾರು ಕಾರ್ಯಕರ್ತರು ಕೂಡ ಪರವಾಗಿ ನಿಂತಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋದರ ಜೊತೆಗಾಗಿ ವಿನಯ್ ಅವರು ಕೂಡ ಸಾವಿಗೆ ನೇರ ಕಾರಣವಾಗಿ, ಬಿಜೆಪಿಗೆ ನೇರ ಕಾರಣವಾಗಿ ಎಂಬುದನ್ನು ಕೂಡ ಪೊನ್ನಣ್ಣವರ ಮಾತಾಗಿರುವಂಥದ್ದು.